ಜಾತಿ ಗಣತಿ ಸಮೀಕ್ಷೆ ಬೇಕಾದಷ್ಟು ಸಮುದಾಯದವರು ಪ್ರತಿಪಕ್ಷದವರು ಎಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ಪ್ರಬಲವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದರ ಮುಂದೂಡಿಕೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪ್ರಬಲ ಸಮುದಾಯದವರು ಹೈಕೋರ್ಟ್ಗೆ ಜಾತಿ ಗಣತಿಯನ್ನು ಪ್ರಶ್ನಿಸಿ ಅದರ ಮುಂದೂಡಿಕೆ ಆಗಬೇಕು ಅಂತ PIL ಅರ್ಜಿಯನ್ನು ಹಾಕಿದ್ರು. ಅದರ ವಿಚಾರಣೆಯನ್ನು ಹೈಕೋರ್ಟ್ ನಿನ್ನೆಯೂ ಕೂಡ ಕೈಗೆತ್ತಿಕೊಂಡಿತ್ತು. ಮುಂದುವರೆದ ಭಾಗದಲ್ಲಿ ಇವತ್ತು ಬಹುತೇಕ ಆದೇಶ ಹೊರಬೀಳುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಇವತ್ತು ಕೂಡ ವಾದ ಪ್ರತಿವಾದಗಳನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ಆಲಿಸಿದೆ ಮತ್ತು ಜಾತಿ ಗಣತಿ ಪ್ರಶ್ನಿಸಿದ್ದಂಥ ಅರ್ಜಿಯ ವಿಚಾರಣೆಯನ್ನು ಮತ್ತೆ ಮುಂದೂಡಿಕೆ ಮಾಡಿದೆ ರಾಜ್ಯದ ಹೈಕೋರ್ಟ್. ಅರ್ಜಿ ವಿಚಾರಣೆ ನಾಳೆಗೆ ಹೈಕೋರ್ಟ್ ಮುಂದೂಡಿಕೆ ಮಾಡಿರುವಂಥದ್ದು. ನಿನ್ನೆಯಿಂದ ಆರಂಭವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಹೆಸರಿನಲ್ಲಿ ರಾಜ್ಯದ ಜನತೆಯ ಸಾಮಾಜಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ ಎಲ್ಲವನ್ನೂ ಕೂಡ 60ರಿಂದ 62 ಪ್ರಶ್ನೆಗಳ ಮುಖೇನ ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದ 15 ದಿನಗಳ ಕಾಲದಲ್ಲಿ ಮುಗಿಸಿ ಡಿಸೆಂಬರ್ ಹೊತ್ತಿಗೆ ಅಂತಿಮವಾದಂಥ ವರದಿಯನ್ನು ಕೊಡ್ತೇವೆ ಎನ್ನುವಂಥ ರಾಜ್ಯ ಸರ್ಕಾರದ ನಿರ್ಧಾರ. ಇದರ ಮಧ್ಯೆ ಹಿಂದೂ ಧರ್ಮದ ಜಾತಿ ಉಪಜಾತಿಗಳನ್ನು ಬೇರೊಂದು ಧರ್ಮದವರ ಜೊತೆಗೆ ಸೇರಿಸಿದಂತಹ ಕಾರಣಕ್ಕೆ ಪ್ರಬಲವಾದಂಥ ವಿರೋಧಗಳು. ಅದರಲ್ಲೂ ಕೂಡ ಪ್ರತಿಪಕ್ಷವಾಗಿ BJP ಇವತ್ತೂ ಕೂಡ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಒಂದು ದೂರನ್ನು ಸಲ್ಲಿಕೆ ಮಾಡ್ತು, ಇರುವಂತಹ ಗೊಂದಲವನ್ನು ನಿವಾರಣೆ ಮಾಡಿ ಅಂತ. ಈ ಮಧ್ಯದಲ್ಲಿ ಸಮುದಾಯವಾರು ಏನು ಬರೆಸಬೇಕು ಜಾತಿ ಕಲಂನಲ್ಲಿ, ನಮ್ಮ ಸಂಖ್ಯಾಬಲವನ್ನು ಯಾವ ರೀತಿ ನಾವು ನಿರೂಪಿಸಬೇಕು, ರಾಜ್ಯ ಸರ್ಕಾರಕ್ಕೆ ಬರುವಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಇದೆಲ್ಲವೂ ಒಂದು ಕಡೆ ಚರ್ಚೆ. ಏಕತಾ ಸಮಾವೇಶಗಳು, ಸಮಾಲೋಚನಾ ಸಭೆಗಳು, ಪ್ರಬಲವಾದಂಥ ಸಮುದಾಯ ಲಿಂಗಾಯತ, ವೀರಶೈವ, ಒಕ್ಕಲಿಗ, ವಾಲ್ಮೀಕಿ ಸಮುದಾಯ ಎಲ್ಲರೂ ಮಾಡಿದ್ರು. ಬಟ್ ರಾಜ್ಯ ಸರ್ಕಾರ ಮುಂದೂಡಿಕೆ ಮಾಡುತ್ತೋ ಕೈ ಬಿಡುತ್ತೋ ಅನ್ನುವಂಥ ಗೊಂದಲದ ಮಧ್ಯೆ ತನ್ನ ತೀರ್ಮಾನಕ್ಕೆ ಕಟಿಬದ್ಧವಾಗಿ ನಿಲ್ತು. ನಿನ್ನೆಯಿಂದ ಆರಂಭವೂ ಆಯಿತು ಜಾತಿ ಗಣತಿ ಸಮೀಕ್ಷೆ. ಈ ಮಧ್ಯೆ ಒಕ್ಕಲಿಗ ಸಮುದಾಯ ಮತ್ತು ಬ್ರಾಹ್ಮಣ ಸಮಾಜದವರು ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಪ್ರಶ್ನಿಸಿ ಇದಕ್ಕೆ ಮಧ್ಯಂತರ ತಡೆಯನ್ನು ನೀಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹಾಕಿದ್ರು. ಅಂದರೆ ಮಧ್ಯಂತರ ಅಡ್ಡಿಯನ್ನು ಅಂದರೆ ಆದೇಶವನ್ನು ಕೊಡಬೇಕು ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಅಂತ. ಇದರ ಒಂದು ವಿಚಾರಣೆಯನ್ನು ನಿನ್ನೆಯೂ ಆಯಿತು ಮತ್ತು ಬಹುತೇಕ ಇವತ್ತು ಅದರ ಆದೇಶ ಹೊರಬೀಳುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಇವತ್ತು ಕೂಡ ಮಧ್ಯಾಹ್ನ 2:30 ಸುಮಾರಿಗೆ ಈ ಒಂದು ಅರ್ಜಿಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಹೈಕೋರ್ಟ್ನಲ್ಲಿ. ಪ್ರಬಲವಾದಂಥ ವಾದ ಪ್ರತಿವಾದಗಳು. ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇದು ನಿಜವಾಗಿಯೂ ಅರ್ಥಪೂರ್ಣವಾದಂಥ ಒಂದು ಸಮೀಕ್ಷೆ, ಇದು ಸಮೀಕ್ಷೆಗೂ ಜಾತಿ ಗಣತಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಕಿಅಂಶ ಸಂಗ್ರಹಿಸೋದಷ್ಟೇ ಒಂದು ಸರ್ವೆಯ ಉದ್ದೇಶ ಅಲ್ಲ, ಎಲ್ಲ ಜನಾಂಗದ ಎಲ್ಲ ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿ ಈ ಒಂದು ನಾವು ರಾಜ್ಯ ಸರ್ಕಾರದವರು, ರಾಜ್ಯ ಕಾಂಗ್ರೆಸ್ ಸರ್ಕಾರದವರು ಕೈಗೊಳ್ಳುತ್ತಾ ಇರುವಂಥ ಈ ಒಂದು ಸಮೀಕ್ಷೆಯ ಉದ್ದೇಶ ಅಂತೆಲ್ಲ ಬೇಕಾದಷ್ಟು ವಾದ ಪ್ರತಿವಾದಗಳು ಈ ಒಂದು ಹೈಕೋರ್ಟ್ನ ಡೆಸ್ಕ್ನಲ್ಲಿ ನಡೆಯುತ್ತೆ. ಮತ್ತು ಇನ್ನಷ್ಟು ವಿಚಾರಣೆಯ ಅಗತ್ಯತೆ ಬಾಕಿ ಇರುವುದರಿಂದ ಈ ಒಂದು ಜಾತಿ ಗಣತಿ ಸಮೀಕ್ಷೆಯ ಮಧ್ಯಂತರ ಆದೇಶವನ್ನು ನಾಳೆಗೆ ಈ ಒಂದು ವಿಚಾರಣೆಯನ್ನು ಮತ್ತೆ ಮುಂದೂಡಿ ಬಹುತೇಕ ಅಂತಿಮವಾದಂಥ ಒಂದು ತೀರ್ಪು, ನಿರ್ಣಾಯಕವಾದಂಥ ಒಂದು ದಿವಸ ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ನೋಡೋದಕ್ಕಾದರೆ ಕಾದಿರುವಂಥದ್ದು, ನೋಡಬೇಕಾದಂಥದ್ದು, ನಿರೀಕ್ಷೆ ಇರುವಂಥದ್ದು ನಾಳೆಯ ಹೈಕೋರ್ಟ್ನ ಆದೇಶದ ಮೇಲೆ. ಏನಾದರೂ ಇಫ್ ಇನ್ ಕೇಸ್ ಈ ಜಾತಿ ಗಣತಿ ಸಮೀಕ್ಷೆ ಸಮರ್ಪಕವಾದಂಥ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ನಡೀತಾ ಇಲ್ಲ, ಏನಾದರೂ ನ್ಯಾಯಾಧೀಶರ ಗಮನಕ್ಕೆ ಇದರಲ್ಲಿ ಅವೈಜ್ಞಾನಿಕತೆ ತುಂಬಿದೆ ಅನ್ನುವಂಥ ಏನಾದರೂ ಲಕ್ಷಣಗಳು ಕಂಡು ಬಿಟ್ಟರೆ ಬಹುತೇಕ ಈ ಒಂದು ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂಥ ಜಾತಿ ಗಣತಿ ಸಮೀಕ್ಷೆಗೆ ಮಧ್ಯಂತರ ಆದೇಶವನ್ನು ಕೊಟ್ಟು ಬಿಟ್ಟರೆ ರಾಜ್ಯ ಸರ್ಕಾರ ಒಂದು ರೀತಿ ಪ್ರತಿಷ್ಠೆಗೆ ಬಿದ್ದು ಖುದ್ದು ಮುಖ್ಯಮಂತ್ರಿಗಳ ನಿರ್ಧಾರವಾಗಿರುವಂಥ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಕೈ ಬಿಡಬೇಕಾಗತ್ತೆ ಇಫ್ ಇನ್ ಕೇಸ್ ಮಧ್ಯಂತರ ಆದೇಶ ಏನಾದರೂ ರಾಜ್ಯದ ಹೈಕೋರ್ಟ್ ಕೊಟ್ಟು ಬಿಟ್ಟರೆ. ಇಲ್ಲ ಇದು ಸರಿಯಾಗಿದೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಅನ್ನುವಂಥದ್ದು ಏನಾದರೂ ಅವರಿಗೆ ಅನ್ನಿಸಿ ಮಧ್ಯಂತರ ಆದೇಶ ಕೊಡೋದಕ್ಕೆ ಏನಾದರೂ ತಿರಸ್ಕಾರ ಮಾಡಿದರೆ, ಅಂದರೆ ಇವರು ಹಾಕಿರುವಂಥ ಒಕ್ಕಲಿಗ ಸಮುದಾಯ ಮತ್ತು ಬ್ರಾಹ್ಮಣ ಮಹಾಸಭಾದವರು ಹಾಕಿರುವಂತಹ PIL ಅರ್ಜಿ ಏನಾದರೂ ತಿರಸ್ಕಾರ ಆದರೆ ನಾಳೆಯಿಂದ ಅಗೈನ್ ಏನು ಇವರ ಒಂದು ಜಾತಿ ಗಣತಿ ಸಮೀಕ್ಷೆಯ ಕಂಟಿನ್ಯೂಷನ್ ಇದೆ ಅದರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ತಡೆ ನೀಡಬೇಡಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯ ಸರ್ಕಾರದ ಪರ ವಾದವನ್ನು ಮಂಡಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯ ಸರ್ಕಾರದ ಪರವಾಗಿ, ಅಂದರೆ ಇವತ್ತು ನಡೆದಂಥ ವಾದ ಪ್ರತಿವಾದಗಳು ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಹೋಗೋದಾದರೆ ಅವರು ಹೇಳ್ತಾ ಇರುವಂತಂದರೆ ಸಮರ್ಥನೆ ಮಾಡಿಕೊಳ್ಳುವತ್ತ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಇದಕ್ಕೆ ದಯಮಾಡಿ ತಡೆಯನ್ನು ನೀಡಬೇಡಿ. ತಡೆ ನೀಡಿದರೆ
ದೂರಗಾಮಿ ಪರಿಣಾಮ ಬೀರಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೂರಾಲೋಚನೆ ಇಟ್ಕೊಂಡು ನೋಡೋದಾದರೆ ಎಲ್ಲ ಸಮುದಾಯದ ಬೆಳವಣಿಗೆಯನ್ನು ನಮಗೆ ಪ್ರಾಪರ್ ನಂಬರ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಸಮುದಾಯವಾರು ಕೆಲಸಗಳನ್ನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ರೀತಿ ಪರಿಣಾಮ ಬೀರ್ಬಿಡುತ್ತೆ ಅಂತ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘವಿ ವಾದವನ್ನು ಮಂಡಿಸಿದ್ದಾರೆ ನ್ಯಾಯಾಧೀಶರೇ ಎದುರು. ತಡೆ ನೀಡಿದರೆ ಸರ್ಕಾರದ ಅಧಿಕಾರಕ್ಕೆ ತಡೆ ನೀಡದಂತೆ, ಅಂಕಿಅಂಶಗಳ ಆಧಾರದ ಮೇಲೆ ಯೋಜನೆ ರೂಪಿಸಿದ್ರೆ ಸಮೀಕ್ಷೆಗಳು ಇಲ್ಲದೆ ಯೋಜನೆ ರೂಪಿಸೋದಕ್ಕೆ ಸಾಧ್ಯ ಇಲ್ಲ. ಅಗೇನ್ ನಂಬರ್ಸ್ ಪ್ರಾಪರ್ ಆಗಿ ಬಂದಾಗ ಸಮುದಾಯವಾರು ನಮಗೆ ಯೋಜನೆಗಳನ್ನು ಅಭಿವೃದ್ಧಿಗೋಸ್ಕರ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ಸರಿಯಾದಂಥ ಮಾಹಿತಿಗಳು, ದಾಖಲೆಗಳು, ಅಂಕಿಅಂಶಗಳು ಇಲ್ಲದೆ ಹೋಗಿಬಿಟ್ಟರೆ ಅಭಿವೃದ್ಧಿಗೆ ಅದು ಒಂದು ರೀತಿಯಲ್ಲಿ ತಡೆ ನೀಡಿದಂಗೆ ಆಗುತ್ತೆ. ಟೋಟಲಿ ಸರ್ಕಾರದ ಅಧಿಕಾರಕ್ಕೆ ತಡೆ ನೀಡಿದಂಗೆ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂಥ ಜಾತಿ ಗಣತಿ ಸಮೀಕ್ಷೆಗೆ ಒಂದು ತಡೆಯಾಜ್ಞೆಯನ್ನು ಕೋರಿ PIL ಅರ್ಜಿ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಬ್ರಾಹ್ಮಣ ಮಹಾಸಭಾ ಮತ್ತು ಒಕ್ಕಲಿಗ ಸಮುದಾಯದವರು ಬಹುತೇಕವಾದಂಥ ವಾದ ಪ್ರತಿವಾದಗಳನ್ನು ಡೆಸ್ಕ್ ಆಲಿಸ್ತಾ ಇದೆ ಮತ್ತು ಇವತ್ತು ಬಹುತೇಕ ಅಂತಿಮವಾದಂಥ ತೀರ್ಮಾನ ಹೊರಬೀಳುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಬಟ್ ಅದನ್ನು ಪುನಃ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಏನೆಲ್ಲ ಆಯಿತು, ಏನು ಆಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಮತ್ತೆ ಮಾತಾಡಿಸ್ತಾ ಹೋಗ್ತೇನೆ. ಪ್ರಬಲವಾದಂಥ ವಾದ ಪ್ರತಿವಾದಗಳು ಇವತ್ತು ನ್ಯಾಯಾಧೀಶರ ಮುಂದೆ ಡೆಸ್ಕ್ನಲ್ಲಿ ಆದಂಥದ್ದು ಕೇವಲ ದತ್ತಾಂಶ ಸಂಗ್ರಹಿಸುವಂತಹ ಉದ್ದೇಶ ಹೊಂದಲಾಗಿದೆ ಅಂತ ಅಭಿಷೇಕ್ ಮನು ಸಿಂಘವಿ ಅವರು ವಾದವನ್ನು ಮಂಡಿಸಿದ್ದಾರೆ. ಅಂದರೆ ನಮಗೆ ಪ್ರಾಪರ್ ನಂಬರ್ಸ್ ಬೇಕು, ದತ್ತಾಂಶಗಳು ಬೇಕು. ಏನು ಇವರು ಹೇಳ್ತಾ ಇದ್ದಾರೆ ಜಾತಿ ಗಣತಿ ಸಮೀಕ್ಷೆ ಅಂತ, ಅದಕ್ಕೂ ನಾವು ಮಾಡ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೂ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನಿದೆ ಅಂತ ತಾವು ಹೇಳಿ ಅಂತ ನ್ಯಾಯಾಧೀಶರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘವಿ ವಾದವನ್ನು ಮಂಡಿಸ್ತಾ ಇದ್ದಂಥದ್ದು. ಅರ್ಜಿದಾರರು ಇದು ಜಾತಿ ಸಮೀಕ್ಷೆ ಅಂತ ಬಿಂಬಿಸ್ತಾ ಇದ್ದಾರೆ, ಆದರೆ ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾತ್ರ. ಸಮೀಕ್ಷೆ ಎಂಬುದು ಸಂಸ್ಕೃತ ಮತ್ತು ಹಿಂದಿ ಕನ್ನಡ ಪದವಾಗಿದೆ. ತಪ್ಪು ಪದ ಬಳಕೆ ಮಾಡಿ ದಾರಿ ತಪ್ಪಿಸಲಾಗ್ತಾ ಇದೆ. ಅಂದರೆ PIL ಹಾಕಿರುವಂತಹ ಬ್ರಾಹ್ಮಣ ಮಹಾಸಭಾ ಮತ್ತು ಒಕ್ಕಲಿಗ ಸಮುದಾಯದವರು ಇದನ್ನು ಜಾತಿ ಗಣತಿ ಸಮೀಕ್ಷೆ ಅಂತ ಬಿಂಬಿಸ್ತಾ ಇದ್ದಾರೆ. ಆದರೆ ಇದು ಜಾತಿ ಗಣತಿ ಸಮೀಕ್ಷೆ ಅಲ್ಲ, ಇದು ನಾಗರಿಕರ ಅಂದರೆ ಇರುವಂತಹ ಎಲ್ಲ ಕರ್ನಾಟಕದ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸ್ಥಿತಿಗತಿಯನ್ನು ಅರಿಯೋದಕ್ಕೆ, ಎಲ್ಲ ಸಮುದಾಯದವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯನ್ನು ಅರಿಯೋದಕ್ಕೆ ಮಾಡ್ತಾ ಇರುವಂತಹ ಇದೊಂದು ಸಮೀಕ್ಷೆ ಅಂತ ಹೇಳಿದ್ದಾರೆ. ಇವರು ಹಾಕಿದ್ದಂಥ PIL ಅರ್ಜಿ ವಿಚಾರಣೆ ಆಗಿದ್ದಂಥದ್ದು ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆಯ ಅಧಿಕಾರವಿಲ್ಲ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನು ಮಂಡಿಸಿದರು.